ಈಗ ನೀವಿಬ್ರು ಒಟ್ಟಿಗೆ ಸೇರಿ ಏನ್ ಅಡಿಗೆ ಮಾಡ್ತಿದ್ದೀರಾ? ಹೇಳ್ಬಿಡು. ಹೇಳೇ ಬಿಡ್ಲಾ? ಇದು ಮತ್ತು ನಮ್ಮದೇ ಒಂದು ಆವಿಷ್ಕಾರ. ಈ ಮಗುಗೆ ಹೆಸರಿಟ್ಟಿರೋದು ನಾವೇ. ಹೆಸರು ಸೇಬು ಸೊಬಗು. ಸೇಬು ಸೊಬಗು ಚೆನ್ನಾಗಿದೆ. ಏನೇನ್ ಸಾಮಗ್ರಿಗಳು ಬೇಕಂತ ಹೇಳ್ಬಿಡ್ತೀರಾ ಬೇಗ? ನಾನು ಕಲ್ತ್ಕೊಂಡ್ ಬಿಡ್ತೀನಿ. ಬ್ರೆಡ್, ಜಾಮೂನ್ ಮಿಕ್ಸ್ ಇರುತ್ತಲ್ಲ ಅದ್ರ ಪುಡಿ, ಸೇಬು, ನೂಡಲ್ಸ್ದು, ಸಕ್ಕರೆ, ಬೆಲ್ಲ, ಜೇನುತುಪ್ಪ, ಐಸ್ ಕ್ರೀಮು, ಚಾಕ್ಲೇಟ್ ಸಾಸ್ ಅಂತಾರಲ್ಲ ಅದು. ಇದು ಬೇಕಂದ್ರೆ ಇಟ್ಕೋಬಹುದು, ಸಿಗ್ಲಿಲ್ಲ ಅಂದ್ರೆ ಅಯ್ಯೋ ಇಲ್ಲ ಅಂತ ಏನು ಯೋಚನೆ ಇಲ್ಲ. ಸರಿ, ಸಾಮಗ್ರಿಗಳು ತಿಳ್ಕೊಂಡ್ವಿ. ಶುರು ಮಾಡೋದು ಯಾರು, ತಾವೋ ಅವರು ಗುರುಗಳೋ ಶಿಷ್ಯರು? ಅಲ್ಲ, ಗುರುಗಳೇ. ಯಾಕಂದ್ರೆ ಇದು ಪರಿಪೂರ್ಣವಾಗಿ ಅವರ ಆವಿಷ್ಕಾರ ಆದ್ರಿಂದ. ಸರಿ. ಈ ಸ್ಲೈಸರ್ ಇಂದ ತುಂಬಾ ಅನುಕೂಲ ಅಲ್ಲ, ಎಷ್ಟು ಬೇಗ ತರಕಾರಿಗಳು ಹಣ್ಣುಗಳನ್ನ ಹೆಚ್ಚಿಕೊಂಡು. ಆಪಲ್ ಹೆಚ್ಕೊಂಡಿದೀವಿ, ಈಗ ಆಪಲ್ ಹಾಕೋತಾ ಹೆಚ್ಚಂತ ಆಪಲ್ನ ಹಾಕೊಂಡಿದೀವಿ. ಸ್ವಲ್ಪ ನೀರು ಹಾಕ್ಬೇಕು. ಸ್ವಲ್ಪ ಅಂದ್ರೆ ಸ್ವಲ್ಪ, ಯಾಕಂದ್ರೆ ಬೆಲ್ಲ ನೀರು ಹೊಡ್ಕೊಳ್ಳುತ್ತೆ. ಇದೊಂಥರ ವಿಚಿತ್ರ ಇದೆ ಅಲ್ವಾ ಸ್ವಪ್ನ? ಆಪಲ್ ನ ಬಾಣ್ಲೆಲಿ ಇಟ್ಟು ಬೇಯಿಸ್ತಾ ಇರೋದು. ಇಲ್ಲ, ನಾನು ಆಪಲ್ ನ ಬೇಯಿಸೋದು ನನಗೆ ಗೊತ್ತಿತ್ತು. ಯಾಕಂದ್ರೆ ಮಕ್ಳಿಗೆ ತಿನ್ಸುವಾಗ ಅವ್ರಿಗೆ ಕಷ್ಟ ಆಗ್ಬಾರ್ದು ಅಂತ ಆಪಲ್ ನ ಬೇಯಿಸಿ ತಿನ್ನಿಸ್ತಾರೆ, ಅದ್ ಗೊತ್ತಿತ್ತು. ಬಟ್ ಅಡುಗೆಗೆ ಗೊತ್ತಿರ್ಲಿಲ್ಲ. ಸ್ವಲ್ಪ ಬೇಯ್ಲಿಕ್ಕೆ ಬೆಂದ್ಕೊಳ್ಳಿ ಅದು. ಅಷ್ಟೊತ್ತಿಗೆ ಏನ್ ಮಾಡ್ಕೋಬಹುದು? ಅಷ್ಟೊತ್ತಿಗೆ ಸ್ವಲ್ಪ ಕರಿಯುವ ಕೆಲಸ ಇದೆ, ಅದನ್ನ ಶುರು ಮಾಡ್ಕೋತೇನೆ. ನನಗೆ ಜಾಮೂನ್ ಮಿಕ್ಸ್ ಕೊಡಿ. ಈಗ ನೀರ್ ಅದನ್ನ ಕೆದಕ್ತಾ ಇದ್ರೆ ಅನುಕೂಲ. ಹಾಕೊಳ್ಳೋತಿಗೆ ಎಣ್ಣೆ ಕಾಯಕ್ಕಿಡ್ಲಾ? ಈಗ ಒಂದ್ ಕಡೆ ನಾವು ಆಪಲ್ ನ ಸಣ್ಣದಾಗಿ ಹೆಚ್ಚಿ ಅದಕ್ಕೆ ಬೆಲ್ಲ ಸೇರಿಸಿ ಆಪಲ್ ಬೇಯಕ್ ಬಿಟ್ಟಿದೀವಿ. ಇನ್ನೊಂದ್ ಕಡೆ ಜಾಮೂನ್ ಮಿಕ್ಸ್ ರೆಡಿ ಮಾಡ್ಕೊಳ್ತಾ ಇದೀವಿ. ಈಗ ಎಣ್ಣೆ ಕಾಯಕ್ ಇಡ್ತೀವಿ. ಎಣ್ಣೆಗೆ ಹಾಕ್ಬಿಟ್ಟು ಕಾಯಕ್ ಇಡ್ತಿದೀವಿ. ಸಾಕು ಸಾಕು ಸಾಕು. ಬ್ರೆಡ್ ಅನ್ನ ಪೀಸ್ ಮಾಡ್ಕೊಂಡು. ಇದು ಒಂದೇನಂದ್ರೆ ಸ್ವಪ್ನ, ಇದ್ರಲ್ಲಿ ಕೆಲಸ ಜಾಸ್ತಿ, ಆದ್ರೆ ಕಷ್ಟದ್ದಲ್ಲ, ಅಥವಾ ಇವಾಗ ಗೊಂದಲ ಇದೇನಪ್ಪ ಏನು ಆ ತರದ್ದಲ್ಲ. ಒಂದೊಂದ್ ಹಂತ ಮುಗಿಸ್ಕೊಂಡು ಹೊಟ್ಟೋಗ್ಬಿಡ್ಬೋದು. ಹಾಗೆ ಈಗ ಈ ಜಾಮೂನ್ ಮಿಕ್ಸ್ ನ ಇದು ದಿಸ್ ಮೋರ್ ಲೈಕ್ ಸ್ಟಫಿಂಗ್ ತರ ಅಷ್ಟೇನೆ. ನಾವು ಹೂರ್ಣ ಕಣಕ ಅಂತ ಮಾತಾಡ್ತೀವಲ್ಲ ಹೋಳಿಗೆ ಮಾಡ್ಬೇಕಾದ್ರೆ, ಆ ರೀತಿ ಇದನ್ನ ಅದಕ್ಕೆ ಹಚ್ಬಿಟ್ಟು ಇನ್ನೊಂದನ್ನ ಸ್ಯಾಂಡ್ವಿಚ್ ತರ ಮಾಡ್ಕೊಂಡ್ಬಿಡೋದು. ಇದನ್ನ ಕಾದೆಣ್ಣೆಗೆ ಇಳಿ ಬಿಟ್ಕೋಬೇಕು. ಅದು ಹಾಕಿಟ್ಕೊಳ್ಳೋಣ. ಇನ್ನು ಕಾದಿಲ್ಲ ಎಣ್ಣೆ. ನೀವು ಇದ್ರಲ್ಲಿ ಇನ್ನೊಂದನ್ನ ನೋಟಿಸ್ ಮಾಡ್ಬೇಕು. ನಾನು ಏನೇ ಸಿಹಿ ಬಳಸ್ತಾ ಇದ್ರು ಕೂಡ ನಾನು ಅದನ್ನ ತುಂಬಾ ಕಡಿಮೆ ಬಳಸ್ತಾ ಇದ್ದೀನಿ. ಹೌದು, ಯಾಕಂದ್ರೆ ಬೆಲ್ಲ ಅದಕ್ಕೆ. ಹೌದು, ಬೆಲ್ಲನೂ ಅಷ್ಟೇ, ಜೇನುತುಪ್ಪ ಬಳಸ್ತೇನೆ. ಅದೆಲ್ಲದು ನ್ಯಾಚುರಲ್ ಫಾರ್ಮ್, ಒಂದು ಸ್ವಾಭಾವಿಕ ರೂಪದಲ್ಲಿ ನೋಡ್ತಾ ಇದ್ದೇನೆ. ಇದರಲ್ಲಿ ಒಂದೇ ಒಂದು ಸಕ್ಕರೆ ಬಳಕೆ ಕಮ್ಮಿ ಇರಬೇಕು ಅಂತ. ಜೇನುತುಪ್ಪ ಅಥವಾ ಬೆಲ್ಲ ಅಥವಾ ಕೆಂಪು ಸಕ್ಕರೆ ಬಳಕೆ ಜಾಸ್ತಿ ಇದ್ದು, ಸಕ್ಕರೆ ಬಳಕೆ ಅನಿವಾರ್ಯ ಇರೋ ಕಡೆ ಮಾತ್ರ ಬಳಸಿದ್ರೆ ಒಳ್ಳೇದು ಅಂತ. ಅದು ಇನ್ನೊಂದು ಸ್ವಲ್ಪ ಬೇಲಿ. ಸೇಬ್ ಇನ್ನೊಂದು ಸ್ವಲ್ಪ ಬೇಯ್ಬೇಕಲ್ವಾ? ಸೊ ಮೊದಲನೇ ಹಂತದಲ್ಲಿ ನಾವು ಸೇಬ್ ಸಣ್ಣ ಹೋಳ್ ಮಾಡ್ಕೊಂಡು ಬೆಲ್ಲದಲ್ಲಿ ಬೇಯಿಸ್ತಾ ಇದೀವಿ. ಬ್ರೆಡ್ ನ ಕಟ್ ಮಾಡ್ಕೊಂಡು ಮಧ್ಯ ಜಾಮೂನ್ ನಲ್ಲಿ ಇದ್ ಮಾಡಿದೀವಿ. ಅದನ್ನ ಎಣ್ಣೆಲಿ ಕರಿತಾ ಇದೀವಿ. ಇದರ ಹುಟ್ಟು ಹೇಗಾಯ್ತು ಅಂದ್ರೆ, ಈಚೆಗೆ ಸುಮ್ನೆ ನನ್ಗೆ ಸ್ವಲ್ಪ ಚಾಕ್ಲೇಟ್ ಪ್ರಿಯಳು ನಾನು. ಅಲ್ಲೆಲ್ಲೋ ಒಂದು ಬೋರ್ಡ್ ನೋಡಿದ್ವಿ, ಚಾಕ್ಲೇಟ್ ಐಸ್ ಕ್ರೀಮ್ ಎಲ್ಲ ಸಿಗ್ತಾ ಇದೆ ಅಂತ. ಸುಮ್ನೆ ಹಂಗೆ ನುಗ್ಗಿದ್ವಿ ಅಲ್ಲಿ. ಅಲ್ಲಿ ನೋಡಿದ್ರೆ ಏನೇನೋ ಮಾಡಿಟ್ಟಿದ್ರು. ಇವರು ನೇರ ಶೆಫ್ ಹತ್ರ ಹೋಗ್ಬಿಟ್ಟು ಏನ್ ಹಾಕ್ತೀರಾ, ಅದಕ್ಕೇನ್ ಹಾಕ್ತೀರಾ, ಇದಕ್ಕೇನ್ ಹಾಕ್ತೀರಾ ಎಲ್ಲ ಕೇಳ್ಕೊಂಡ್ ಬಂದ್ರು. ಅಲ್ಲಿ ಏನೇನೋ ಹೇಳಿದ್ರು. ಅದಕ್ಕೆ ಇವರು ಇವಾಗ ಅಲ್ಲೇನೋ ಕೇಕ್ ಮಾಡಿದ್ರು, ಇವ್ರು ಅದಕ್ಕೆ ಬ್ರೆಡ್, ಅಲ್ಲಿ ಆಪಲ್ ಎಲ್ಲ ಇರ್ಲಿಲ್ಲ, ಇವ್ರು ಅದಕ್ಕೆ ಈಗ ಆಪಲ್ ಸೇರಿಸಿದ್ದಾರೆ. ಸೊ ಅಲ್ಲೇ ತಮ್ಮದೇ ಒಂದು ಆವಿಷ್ಕಾರ ಅಲ್ಲಿ ಮಾಡ್ಕೊಂಡು ಆರಿಸ್ಬಿಡಿ. ಬ್ರೆಡ್, ಕರ್ದಿದ್ ಬ್ರೆಡ್ ತುಂಬಾ ರುಚಿ ಸ್ವಪ್ನ, ಬಟ್ ಸ್ವಲ್ಪ ಎಣ್ಣೆ ಜಾಸ್ತಿ ಕುಡಿಯತ್ತೆ. ಇಲ್ಲ, ಈಗ ಪಲಾವಲ್ಲೆಲ್ಲ ಕರ್ದಿದ್ ಬ್ರೆಡ್ ಹಾಕಿರ್ತಾರ, ಅದನ್ನೇ ಹುಡುಕಿ ಕುಡಿತಾ ಇರ್ತೀವಿ. ಈಗ ಜಾಮೂನ್ ಮಿಕ್ಸ್ ಅಲ್ಲಿ ಇದ್ ಮಾಡ್ಕೊಂಡಿರುವ ಕರೆದಿರುವ ಬ್ರೆಡ್ ಸಜ್ಜಾಗಿದೆ. ಇದು 3ನೇ ಹಂತ. ಆಪಲ್ ಬೆಲ್ಲ ಬೇಯಿಸ್ಕೊಂಡಿದ್ 1ನೇ ಹಂತ. ಬ್ರೆಡ್ ರೆಡಿ ಮಾಡ್ಕೊಂಡು ಕರೆದಿಟ್ಟಿದ್ 2ನೇ ಹಂತ. ನೂಡಲ್ಸ್ ನ ಒಂದ್ ಸ್ವಲ್ಪ ಸಣ್ಣ ತುಂಡುಗಳಾಗಿ ಮಾಡ್ಕೊಂಡು ಅದನ್ನ ಕರಿತಾ ಇದೀವಿ. ಅದು 3ನೇ ಹಂತ. ಈಗ ನೂಡಲ್ಸ್ ನಾವು ಎಣ್ಣೆಯಲ್ಲಿ ಕರ್ಕೊಂಡಿದೀವಿ. 3ನೇ ಹಂತ ಆಯ್ತು. ಇನ್ನು ಎಷ್ಟು ಹಂತ ಇದೆ? ಕೊನೆಯದು ಇನ್ನೊಂದು ಹಂತ. ಒಂದ್ ಹಂತ ಇದೆ ಅಲ್ವಾ? 3 ಹಂತಗಳನ್ನ ಪೂರೈಸಿದೀವಿ.
ಈಗ ಕೊನೆ ಹಂತನ ಶುರು ಮಾಡೋಣವಾ? ಖಂಡಿತ. ಏನ್ ಈ ಹಂತ? ಸಕ್ಕರೆ ಪಾಕದ ಹಂತ. ಓಕೆ, ಶುರು ಮಾಡೋಣವಾ? ಸಿನಿಮಾಲ್ ಕ್ಲೈಮ್ಯಾಕ್ಸ್ ತಲುಪಿರ್ತೀವಲ್ಲ, ಹಾಗೆ. ಸಸ್ಪೆನ್ಸ್. Yes. ಈಗ ಸೇಬು ಸೊಬಗಿನ ಸಸ್ಪೆನ್ಸ್ ಆಚೆ ಬರುವಂತ ಹಂತ. ಸಕ್ಕರೆ ಜಾಸ್ತಿ ಬೇಡ, ಈ ಜೇನನ್ನ ಸ್ವಲ್ಪ ಜಾಸ್ತಿ ಬಳಸ್ಕೊಳ್ಳೋದು. ಓಕೆ, ಕ್ಯಾರಮಲ್ ಅಂತಾರಲ್ಲ ಆ ತರ ಸಮಥಿಂಗ್ ಸೇಮ್ ಇಲ್ಲ, ಮಾಡ್ತಾರೆ. ವೆರಿ ಸೇಮ್ ಇಲ್ಲ. ನನಗೆ ಪರವಾಗಿಲ್ಲಲ್ವಾ, ಅಡಿಗೆ ತುಂಬಾ ಕಲ್ತ್ಕೊಂಡಿದ್ದೀನಿ. ಕೆದಕ್ಲಿಕ್ಕೆ ಇದು ನೋಡಿ, ಇದು ಪೂರ್ತಿ ಪಾಕವೂ ಆಗ್ಬಾರ್ದು, ಒಂದ್ ರೀತಿ ಎಳೆ ಪಾಕ ಅಂತ ಮಾತಾಡ್ತಾರೆ ನೋಡಿ, ಹೌದು ಹೌದು. ಆ ರೀತಿ ಇದ್ರೆ ಸಾಕು ಅಷ್ಟೇನೆ. ಅದು ಗೆಜ್ಜೆ ಪಾಕ ಅಂತಾರೆ ಅದಕ್ಕೆ. ಈಗ ಈ ನೂಡಲ್ಗಳನ್ನ ಒಂದೊಂದಾಗಿ ಹಾಕ್ಬಿಡೋಣ. ಈಗ ಏನ್ ಮಾಡ್ಬೇಕು? ನಮ್ಮ ಬೇಸಿಕ್ ಇದಿದೆಯಲ್ಲ, ಕುಕಿಂಗ್ ಅನ್ನೋದು ಮುಗ್ದಿದೆ. ಹೌದು, ಆಯ್ತಲ್ಲ. ಈಗ ಏನಿದ್ರು ಈಗ ಇದು ಅಡಿಗೆ ಸಜ್ಜು ಸರ್ವ್ ಮಾಡೋದು ಕೊನೆ ಹಂತ. ಕೊನೆ ಹಂತ. ಅದನ್ನ ಹೇಗೆ ಸರ್ವ್ ಮಾಡಬೇಕು ಅಥವಾ ಈ ಮಿಶ್ರಣ ಹೇಗೆ ತಿನ್ಬೇಕು ಅನ್ನೋದೀಗ. ಸೇಬ್ ರೆಡಿ ಆಯ್ತು, ಇದು ಎಲ್ಲ ರೆಡಿ ಆಯ್ತಲ್ಲ, ಅದನ್ನ ಹೇಗೆ ಬೆರೆಸಿ ತಿನ್ಬೇಕು ಅನ್ನೋದು ಅಂತ. ಈಗ ಅದನ್ನ ಪ್ರಥಮವಾಗಿ ಕರ್ದಿರುವಂತ ಒಂದು ಬ್ರೆಡ್ ಇಡ್ತಾ ಇದೀವಿ. ಆಯ್ತಾ? ಇದನ್ನ ನೂಡಲ್ಸ್ ಹಾಕಿದೀವಿ. ಆಯ್ತಾ? ಅಂದ್ರೆ 2 ಗರಿ ಗರಿಯ ಅಂಶಗಳನ್ನ ಕೆಳಗೆ ಹಾಕಿದೀವಿ. ಈಗ ಬೆಲ್ಲದಲ್ಲಿ ಬೇಯಿಸ್ಕೊಂಡಂತ ಆಪಲ್, ಸೇಬು, ಸೊಬಗು, ಸೇಬಿನ ಸೊಬಗು. ಇನ್ನು ಸೊಬಗು ಬಂದಿಲ್ಲ, ಬರೀ ಸೇಬ್ನಲ್ಲೇ ಇದೆ. ಅಲ್ಲ, ಬೆಲ್ಲ ಹಾಕಿರೋದ್ರಿಂದ ಅರ್ಧ ಸೊಬಗು ಬಂದಿದೆ. ಈಗ ಆಯ್ತು. ಈಗ ಐಸ್ ಕ್ರೀಮ್ ಅನ್ನ, ವೆನಿಲಾ ಐಸ್ ಕ್ರೀಮ್ ತಗೊಂಡಿದ್ದೀರಾ? ಮೇಲ್ಗಡೆ ಇದು ಒಂಚೂರು ಟಾಪಿಂಗ್ಸ್ ಅಂತ ಇವಾಗ ಎಲ್ಲ ಹೇಳ್ತಾರಲ್ಲ, ಚಾಕ್ಲೇಟ್ ಸಾಸ್. ನಿಮ್ಗೆ ಚಾಕ್ಲೇಟ್ ತುಂಬಾ ಇಷ್ಟ ಇರೋದ್ರಿಂದ ಚಾಕ್ಲೇಟ್ ಸಾಸ್. ಅಪರ್ಣಾ ನಾಗರಾಜ್ ವಸ್ತಾರೆ ಕ್ಯಾಂಟೀನ್ ಇಂದ ತಯಾರಾದ ಸೇಬು ಸೊಬಗು. ತಣ್ಣನೆಯ ಸೇಬು ಸೊಬಗು ಸಿದ್ಧವಾಯಿತು. ಸೇಬು ಸೊಬಗು ಬೇಕಾಗುವ ಸಾಮಗ್ರಿಗಳು: ಬ್ರೆಡ್, ಜಾಮೂನ್ ಮಿಕ್ಸ್, ಸೇಬು, ನೂಡಲ್ಸ್, ಸಕ್ಕರೆ, ಬೆಲ್ಲ, ಜೇನುತುಪ್ಪ, ಐಸ್ ಕ್ರೀಮ್ ಮತ್ತು ಚಾಕ್ಲೇಟ್ ಸಾಸ್. ಮಾಡುವ ವಿಧಾನ: ಬಾಣಲೆಗೆ ತುರಿದ ಸೇಬು, ಬೆಲ್ಲ, ನೀರು ಹಾಕಿ ಬೇಯಲು ಬಿಡಿ. ಬೌಲ್ಗೆ ಜಾಮೂನ್ ಮಿಕ್ಸ್, ನೀರು ಹಾಕಿ ಕಲಸಿಕೊಂಡು ಬ್ರೆಡ್ ಸ್ಲೈಸ್ಗೆ ಹಚ್ಚಿ ಕಾದ ಎಣ್ಣೆಯಲ್ಲಿ ಕರಿದುಕೊಳ್ಳಿ. ಮತ್ತೊಂದು ಬಾಣಲೆಗೆ ಸಕ್ಕರೆ, ಜೇನುತುಪ್ಪಕ್ಕೆ ಕರಿದ ನೂಡಲ್ಸ್ ಅನ್ನು ಹಾಕಿ ಮಿಕ್ಸ್ ಮಾಡಿ ಕರಿದ ಬ್ರೆಡ್ಗೆ ಹಾಕಿ ಅದರ ಮೇಲೆ ತುರಿದ ಸೇಬಿನ ಮಿಶ್ರಣ, ಐಸ್ ಕ್ರೀಮ್, ಚಾಕ್ಲೇಟ್ ಸಾಸ್ ಹಾಕೊಂಡ್ರೆ ಸೇಬು ಸೊಬಗು ಸವಿಯಲು ಸಿದ್ಧ.